ನಮಸ್ಕಾರ ವೀಕ್ಷಕರೇ ಹಾಗೂ ಕನ್ಯಾ ರಾಶಿಯ ಆತ್ಮೀಯ ಬಂಧುಗಳಿಗೂ ನನ್ನ ಹೃದಯಪೂರ್ವಕ ಸ್ವಾಗತಗಳು. ಇವತ್ತಿನ ವಿಡಿಯೋದಲ್ಲಿ ನಾವು ಕನ್ಯಾ ರಾಶಿಯವರ ಜುಲೈ 2026ರ ಮಾಸ ಭವಿಷ್ಯದ ಬಗ್ಗೆ ಮಾತನಾಡೋಣ. ಈ ತಿಂಗಳು ಕನ್ಯಾ ರಾಶಿಯವರಿಗೆ ಮುಖ್ಯವಾಗಿ 3 ವಿಷಯಗಳಲ್ಲಿ ಗಮನವು ಸೆಳೆಯುತ್ತವೆ: ಉದ್ಯೋಗ, ಆರ್ಥಿಕ ಲಾಭ ಮತ್ತು ಹೊಸ ಪರಿಚಯಗಳಿಂದ ಸಿಗುವ ಅವಕಾಶಗಳು. ಮೊದಲನೆಯದಾಗಿ ಉದ್ಯೋಗ ಮತ್ತು ವ್ಯವಹಾರ. ಬಹಳ ದಿನಗಳಿಂದ ನಿಂತಿದ್ದ ಕೆಲವು ಕೆಲಸಗಳು ನಿಧಾನವಾಗಿ ಮುಂದೆ ಸಾಗಲು ಆರಂಭಿಸುತ್ತವೆ. ಉದ್ಯೋಗದಲ್ಲಿರುವವರಿಗೆ ಮೇಲಧಿಕಾರಿಗಳ ಮೆಚ್ಚುಗೆ ಸಿಗುವಂತ ಸಾಧ್ಯತೆಗಳು ಕೂಡ ಇವೆ. ಹಾಗೆ ಹೊಸ ಜವಾಬ್ದಾರಿಗಳು ಕೂಡ ಬರಬಹುದು. ಕೆಲಸ ಬದಲಾಯಿಸಲು ಯೋಚಿಸುತ್ತಿರುವವರಿಗೆ ಒಳ್ಳೆ ಅವಕಾಶಗಳು ಕೂಡ ಬರಬಹುದು. ವ್ಯಾಪಾರ ಮಾಡುತ್ತಿರುವವರಿಗೆ ಹೊಸ ಗ್ರಾಹಕರು, ಹೊಸ ಒಪ್ಪಂದಗಳು ಮತ್ತು ಆದಾಯವು ಹೆಚ್ಚಾಗಿ ಬರುವಂತ ಅವಕಾಶಗಳು ಕೂಡ ದೊರೆಯುತ್ತವೆ. ಆದರೆ ಯಾವುದೇ ದಾಖಲೆಗಳ ಮೇಲೆ ಸಹಿ ಮಾಡುವ ಮೊದಲು 2 ಬಾರಿ ಯೋಚಿಸಿ ನಂತರ ಸಹಿಯನ್ನು ಮಾಡಿ. ಧನ ಮತ್ತು ಆರ್ಥಿಕ ಸ್ಥಿತಿ. ಈ ತಿಂಗಳು ಹಣದ ಹರಿವು ನಿಮಗೆ ಉತ್ತಮವಾಗಿರಬಹುದು. ಹಳೆಯ ಬಾಕಿಯ ಹಣ ನಿಮಗೆ ವಾಪಸ್ಸು ಬರುವಂತ ಸಾಧ್ಯತೆಗಳು ಕೂಡ ಇದೆ. ಆದರೆ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಮುಖ್ಯ. ಹೂಡಿಕೆ ಮಾಡುವವರು ತುರ್ತು ನಿರ್ಧಾರ ತೆಗೆದುಕೊಳ್ಳುವುದಕ್ಕಿಂತ ಹಿರಿಯರ ಅಥವಾ ಇದರ ಬಗ್ಗೆ ಅನುಭವ ಇರುವವರ ಸಲಹೆ ಪಡೆಯುವುದು ಉತ್ತಮ. ಕುಟುಂಬ ಮತ್ತು ಸಂಬಂಧಗಳು. ಕುಟುಂಬದಲ್ಲಿ ಶಾಂತಿ ಮತ್ತು ಹೊಂದಾಣಿಕೆ ಹೆಚ್ಚಾಗುತ್ತದೆ. ಹಿರಿಯರ ಆಶೀರ್ವಾದ ಕೂಡ ನಿಮಗೆ ಸಿಗುತ್ತದೆ. ದಾಂಪತ್ಯದ ಜೀವನದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದರೂ ಮಾತುಕತೆಯಿಂದ ಪರಿಹರಿಸಿಕೊಳ್ಳಬಹುದು. ಕೋಪಕ್ಕಿಂತ ಸಹನೆ ತುಂಬಾನೇ ಪ್ರಯೋಜನವನ್ನು ನೀಡುತ್ತದೆ. ವಿದ್ಯಾರ್ಥಿಗಳಿಗೆ. ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚಾಗುತ್ತದೆ. ಆರ್ಥಿಕ ಪರೀಕ್ಷೆಗಳಲ್ಲಿ ತಯಾರಿ ನಡೆಸುತ್ತಿರುವವರಿಗೆ ಉತ್ತಮ ಸಮಯ. ಪ್ರತಿದಿನ ನಿಯಮಿತ ಅಭ್ಯಾಸವನ್ನು ಮಾಡಿದರೆ ಉತ್ತಮ ಫಲಿತಾಂಶವನ್ನು ಕಾಣಬಹುದು. ಆರೋಗ್ಯ. ನಿಮ್ಮ ಆರೋಗ್ಯದ ಕಡೆ ನಿರ್ಲಕ್ಷ್ಯ ಬೇಡ. ನಿದ್ದೆ, ಆಹಾರ ಮತ್ತು ನೀರಿನ ಸೇವನೆಯನ್ನು ಸರಿಯಾಗಿ ಮಾಡಬೇಕಾಗುತ್ತದೆ. ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಲು ಬೆಳಗ್ಗೆ ಸ್ವಲ್ಪ ಧ್ಯಾನ ಮತ್ತು ಪ್ರಯಾಣ ಮಾಡುವುದು ತುಂಬಾನೇ ಉತ್ತಮ. ಈ ತಿಂಗಳಿನಲ್ಲಿ ಎಚ್ಚರಿಕೆ ಬೇಕಾದಂತ ವಿಷಯಗಳು: ಯಾರ ಮೇಲೂ ಕೂಡ ಅತಿಯಾದ ನಂಬಿಕೆಯೂ ಬೇಡ. ಅನಗತ್ಯ ಸಾಲವನ್ನು ಮಾಡುವುದು ಕೂಡ ತಪ್ಪಿಸಿ. ವಾಹನವನ್ನು ಚಲಾಯಿಸುವವರು ನಿಯಮಗಳನ್ನು ಸರಿಯಾಗಿ ಪಾಲಿಸಿ. ಕೋಪದಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಲು ಹೋಗಬೇಡಿ. ಸರಳ ಪರಿಹಾರ. ಈ ತಿಂಗಳಿಗೆ ಈ ಸರಳ ಪರಿಹಾರ ತುಂಬಾನೇ ಮುಖ್ಯ. ಪ್ರತಿ ಶುಕ್ರವಾರ ದೇವಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಕುಂಕುಮ ಅರ್ಚನೆಯನ್ನು ಮಾಡಿಸಿ. ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಸಾಧ್ಯವಾದರೆ ಬಡವರಿಗೆ ಅನ್ನದಾನ ಅಥವಾ ಮಹಿಳೆಯರಿಗೆ ಅರಿಶಿನ ಕುಂಕುಮ ಕೊಟ್ಟು ಆಶೀರ್ವಾದವನ್ನು ಪಡೆಯಿರಿ. ಈ ತಿಂಗಳಿನ ಒಟ್ಟಾರೆ ಫಲ. ಒಟ್ಟಾರೆ ನೋಡಿದರೆ ಜುಲೈ ತಿಂಗಳು ಕನ್ಯಾ ರಾಶಿಯವರಿಗೆ ಪ್ರಗತಿಯ ದಾರಿ ತೋರಿಸುವಂತ ತಿಂಗಳಾಗಿದೆ. ತಾಳ್ಮೆಯಿಂದ ಕೆಲಸ ಮಾಡಿದರೆ ಉನ್ನತ ಅಥವಾ ಉತ್ತಮ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ಆತ್ಮವಿಶ್ವಾಸ ಮತ್ತು ದೇವರ ಮೇಲಿನ ಭಕ್ತಿ ನಿಮಗೆ ಯಶಸ್ಸಿನ ಬೆಂಬಲವಾಗುತ್ತದೆ. ಇದು ಈ ತಿಂಗಳ ನಿಮ್ಮ ಮಾಸ ಭವಿಷ್ಯವಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಅನ್ನು ಮಾಡಿ, ನಿಮ್ಮ ಕನ್ಯಾ ರಾಶಿಯಲ್ಲಿ ಇರುವಂತ ಬಂಧು ಬಳಗಕ್ಕೆ ಇದನ್ನು ಶೇರ್ ಮಾಡೋದನ್ನು ಮರೆಯಬೇಡಿ. ಇದೇ ರೀತಿಯಾದಂಥ ರಾಶಿ ಭವಿಷ್ಯ ಅಥವಾ ಪರಿಹಾರಕಾರಿ ವಿಡಿಯೋಗಳು ನಿಮಗೇನಾದರೂ ಬೇಕಾದಲ್ಲಿ ನನ್ನ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ಇದೇ ರೀತಿಯಾದಂಥ ರಾಶಿ ಭವಿಷ್ಯ ಅಥವಾ ಪರಿಹಾರಕಾರಿ ವಿಡಿಯೋದೊಂದಿಗೆ ನಿಮಗೆ ಭೇಟಿಯಾಗುತ್ತೇನೆ. ಧನ್ಯವಾದ. ಶಿವ ನಿಮ್ಮನ್ನು ಸದಾ ಕಾಪಾಡಲಿ.